ಆತ್ಮೀಯರೇ, ಇವತ್ತು ಡಯಾಬಿಟಿಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಈ ಒಂದು ಮಧುಮೇಹವನ್ನು ಹತೋಟಿ ಮಾಡಲಿಕ್ಕೆ ಬರೀ ಔಷಧಿ ಒಂದೇ ಸಾಲೋದಿಲ್ಲ. ಹಾಗೇನೆ ಸರಿಯಾದಂತ ಔಷಧೋಪಚಾರವನ್ನ ಮಾಡಬೇಕು, ಅದು ಮೇಲ್ಛಾವಣಿ. ಈ ಮೂರು ಸೇರಿದ್ರೆ ಮಾತ್ರ ಮಧುಮೇಹದ ಹತೋಟಿ ಸಾಧ್ಯ. ಎಲ್ಲಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರ್ಸಿ. ಆತ್ಮೀಯರೇ, ನಮ್ಮ ಜೊತೆ ಇವತ್ತು ಡಾಕ್ಟರ್ ಅಶ್ವಿನಿ ಅವರಿದ್ದಾರೆ. ಡಾಕ್ಟರ್ ಅಶ್ವಿನಿ ಅವರೇ, ತಮಗೆ ಹೃತ್ಪೂರ್ವಕ ಸ್ವಾಗತ. ಆತ್ಮೀಯರೇ, ಇವತ್ತು ಡಯಾಬಿಟಿಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಮಧುಮೇಹದ ರಾಜಧಾನಿ ಭಾರತ ಆಗ್ತಾ ಇದೆ. ಹಾಗಾದ್ರೆ ಈ ಒಂದು ಮಧುಮೇಹವನ್ನು ಹತೋಟಿ ಮಾಡಲಿಕ್ಕೆ ಬರೀ ಔಷಧಿ ಒಂದೇ ಸಾಲೋದಿಲ್ಲ. ಈ ಒಂದು ಮನೆ ಕಟ್ಟಬೇಕು ಅಂತ ಇಟ್ಕೊಳ್ಳಿ ಆತ್ಮೀಯರೇ. ಒಂದು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಬೇಕು, ಹಾಗೇನೆ ಕಂಬ ಬೇಕು, ಹಾಗೇನೆ ಮೇಲ್ಛಾವಣಿ ಬೇಕು. ಅದೇ ರೀತಿ ಮಧುಮೇಹವನ್ನು ಹತೋಟಿ ಮಾಡಲಿಕ್ಕೆ ಸರಿಯಾದಂಥ ಆಹಾರವನ್ನು ನಾವು ಫಾಲೋ ಮಾಡಬೇಕು, ಅದು ಫೌಂಡೇಶನ್. ಸರಿಯಾದಂಥ ವ್ಯಾಯಾಮವನ್ನ ಮಾಡಬೇಕು, ಅದು ಕಂಬ. ಹಾಗೇನೆ ಸರಿಯಾದಂಥ ಔಷಧೋಪಚಾರವನ್ನ ಮಾಡಬೇಕು, ಅದು ಮೇಲ್ಛಾವಣಿ. ಈ ಮೂರು ಸೇರಿದ್ರೆ ಮಾತ್ರ ಮನೆ ನಿರ್ಮಾಣ ಸಾಧ್ಯ ಇದೆಯೋ, ಹಾಗೇನೆ ಈ ಮೂರು ಸೇರಿದ್ರೆ ಮಾತ್ರ ಮಧುಮೇಹದ ಹತೋಟಿ ಸಾಧ್ಯ. ಹತೋಟಿಯಲ್ಲಿಲ್ಲದಂತಹ ಮಧುಮೇಹ ಹೃದಯದ ಸಮಸ್ಯೆ, ಕಿಡ್ನಿಯ ಸಮಸ್ಯೆ, ಕಾಲಿನ ಸಮಸ್ಯೆ, ಕಣ್ಣಿನ ಸಮಸ್ಯೆ, ಲೈಂಗಿಕ ನಿರಾಸಕ್ತಿ, ಕಾಲಲ್ಲಿ ಉರಿಯಾಗುವಂಥದ್ದು, ಹೀಗೆ ಹಲವಾರು ತೊಂದರೆಗಳಿಗೆ ಕಾರಣವಾಗಬಲ್ಲದು. ಮೋಡ ಕಪ್ಪಾದ್ರೆ ಹೇಗೆ ಮಳೆ ಬರುತ್ತೆ ಅಂತ ಹೇಳಿ ಖಚಿತ ಆಗತ್ತೋ, ಹಾಗೇನೆ ಹತೋಟಿಯಲ್ಲಿರುವಂತಹ ಮಧುಮೇಹ ಇದ್ರೆ ಈ ಎಲ್ಲ ತೊಂದರೆಗಳು, ಹೃದಯ ರೋಗ, ಕಿಡ್ನಿ ಸಮಸ್ಯೆ, ಕಾಲಿನ ಸಮಸ್ಯೆ ಬರುತ್ತೆ ಅಂತ ಹೇಳಿ ನಾವು ಅಂದ್ಕೋಬಹುದು. ಹಾಗಾಗಿ ಮಧುಮೇಹವನ್ನು ಹತೋಟಿ ಮಾಡ್ಬೇಕು. ಸೊ ಅನೇಕರು ಇವತ್ತು ಕೆಲವು ಔಷಧಿಗಳನ್ನ ತೆಗೆದುಕೊಳ್ಳದೆ, ಕೇವಲ ಔಷಧಿಗಳನ್ನ ತೆಗೆದುಕೊಂಡ್ರೆ ನನಗೆ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳಿ ಮಧುಮೇಹವನ್ನ ಹೆಚ್ಚಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ತಪ್ಪು. ಔಷಧಿಗಳನ್ನ ಹಾಗೂ ಮಧುಮೇಹವನ್ನ ಒಂದು ತಕ್ಕಡಿಯಲ್ಲಿ ಹಾಕಿ ತೂಗಿದ್ರೆ ಔಷಧಿಯ ಸೈಡ್ ಇಫೆಕ್ಟ್ ಒಂದು 10% ಇದ್ರೆ ಮಧುಮೇಹದ ಸೈಡ್ ಇಫೆಕ್ಟ್ 200% ಇದೆ. ಹಾಗಾಗಿ ಹತೋಟಿಯಲ್ಲಿಲ್ಲದಂತಹ ಮಧುಮೇಹ ರಕ್ತನಾಳದ ಒಳಭಾಗವನ್ನ ಹಾಳು ಮಾಡಿ ನಮಗೆ ಹೃದಯದ ಕಾಯಿಲೆಯನ್ನ ಹಾಗೂ ಇತರ ಕಾಯಿಲೆಗಳನ್ನ ತಂದೊಡ್ಡತ್ತೆ. ಆತ್ಮೀಯರೇ, ಮಧುಮೇಹವನ್ನು ಹತೋಟಿ ಮಾಡಲಿಕ್ಕೆ ಒಂದು ವಿಶೇಷವಾದ ವ್ಯಾಯಾಮವನ್ನ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಡೆವಲಪ್ ಮಾಡಿದ್ದಾರೆ. ಆ ಒಂದು ವ್ಯಾಯಾಮವನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತೋರಿಸ್ಕೊಡ್ಲಿಕ್ಕಿದ್ದೇವೆ. ಸೊ ಈ ಒಂದು ವ್ಯಾಯಾಮ ಬಹಳ ಉಪಯುಕ್ತವಾಗಿದೆ. ಇದನ್ನ ಲಕ್ಷಾಂತರ ಜನ ಇವತ್ತು ನೋಡಿ ಅನುಸರಿಸ್ತಾ ಇದ್ದಾರೆ. ಅನೇಕರು ಅವರ ಔಷಧಿಗಳ ಡೋಸೇಜ್ ಅನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ. ಈ ವ್ಯಾಯಾಮವನ್ನು ಹೇಗೆ ಅವ್ರಿಗೆ ಕಂಡುಹಿಡಲಿಕ್ಕೆ ಸಾಧ್ಯ ಆಯಿತು ಅಂದ್ರೆ, ಅನೇಕ ವಿಜ್ಞಾನಿಗಳು ಸೇರಿಕೊಂಡು ಒಂದು ಸಣ್ಣ ಪ್ರಯೋಗವನ್ನ ಮಾಡಿದ್ರು. ಏನ್ ಪ್ರಯೋಗ ಮಾಡಿದ್ರು ಅಂದ್ರೆ, ಅವ್ರು ಇಲಿಗಳನ್ನ ತೆಗೆದುಕೊಂಡು ಅದರ ಮೇದೋಜೀರಕ ಗ್ರಂಥಿಯನ್ನ ತೆಗೆದು ಸರ್ಜರಿ ಮಾಡಿದ್ರು. ಅದಕ್ಕೆ ಆವಾಗ ಡಯಾಬಿಟಿಸ್ ಬಂತು. ಆ ಇಲಿಗಳಿಗೆ ಗ್ಲುಕೋಸ್ ಸೊಲ್ಯೂಷನ್ ಅನ್ನ ಇಂಜೆಕ್ಟ್ ಮಾಡಿದ್ರು. ಅದರ ಶುಗರ್ 500-600 ಹೋಯ್ತು. ಆ ಇಲಿಗಳನ್ನ ಒಂದು ಪಾಂಡ್ ಅಲ್ಲಿ, ಒಂದು ನೀರಲ್ಲಿ ಹಾಕಿದ್ರು 1-2 ತಾಸು. ಅದು ಸ್ವಿಮ್ ಮಾಡ್ತು. ಕೆಲವು ಸತ್ತೋಯ್ತು, ಕೆಲವು ಬದುಕುಳಿತು. ಆ ಬದುಕುಳಿದಿದ್ದನ್ನ ಮೇಲೆ ತಗೊಂಡು ಚೆಕ್ ಮಾಡಿದ್ರು, ಶುಗರ್ ಚೆಕ್ ಮಾಡಿದ್ರು ನಾರ್ಮಲ್ ಆಗಿತ್ತು. ಆಗ ಅವ್ರಿಗೆ ಗೊತ್ತಾಯ್ತು, ವ್ಯಾಯಾಮದಿಂದ ಇನ್ಸುಲಿನ್ನ ಸಹಾಯ ಇಲ್ದೇನೆ ಶುಗರು ರಕ್ತದಲ್ಲಿ ನಾರ್ಮಲ್ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆತ್ಮೀಯರೇ, ನೆನ್ಪಿಟ್ಕೊಳ್ಳಿ, ವ್ಯಾಯಾಮ ಬಹಳ ಮುಖ್ಯ. ಅನೇಕರು ಇವತ್ತು ವಾಕಿಂಗ್ ಮಾಡ್ತಾರೆ ಬೆಳಗ್ಗೆ ಎದ್ದು, ಶುಗರ್ ಮಾತ್ರ ಕಂಟ್ರೋಲ್ ಆಗ್ತಾ ಇಲ್ಲ. ಸೊ ವಾಕಿಂಗ್ ಇಂದ ಅಷ್ಟೇ ಶುಗರ್ ಕಂಟ್ರೋಲ್ ಆಗೋದಿಲ್ಲ. ವೇಗವಾಗಿ ವಾಕಿಂಗ್ ಮಾಡ್ಬೇಕು, ಜಾಗಿಂಗ್ ಮಾಡ್ಬೇಕು. ಅದು ಕೆಲವರಿಗೆ ಕಷ್ಟ, ವಯಸ್ಸಾದವ್ರಿಗೆ, ಮಂಡಿ ನೋವು ಇದ್ದವ್ರಿಗೆ. ಹಾಗಾಗಿ ಇವತ್ತು ನಾವು ನಿಮಗೊಂದು ವ್ಯಾಯಾಮವನ್ನು ಹೇಳ್ಕೊಡ್ಲಿಕ್ಕಿದ್ದೇವೆ. ಬಹಳ ಸರಳವಾದ ಪರಿಣಾಮಕಾರಿ ವ್ಯಾಯಾಮ. ಈ ವ್ಯಾಯಾಮವನ್ನ ಬೆಳಗ್ಗೆ ಹಾಗೂ ಸಾಯಂಕಾಲ ಮಾಡೋದ್ರಿಂದ ಖಂಡಿತವಾಗಿ ಮಧುಮೇಹವನ್ನು ನೀವು ಹತೋಟಿ ಮಾಡ್ಬೋದು. ಒಂದು ವಾರ ಮಾಡಿ ನೋಡಿ, ಶುಗರ್ ಚೆಕ್ ಮಾಡಿ, ವ್ಯತ್ಯಾಸ ಗೊತ್ತಾಗತ್ತೆ. 15 ದಿವಸ ಮಾಡಿ, 20 ದಿವಸ ಮಾಡಿ, 1 ತಿಂಗಳ ಮಾಡಿ, ನಂತರ ಒಂದು ಲಡ್ಡುವನ್ನ, ಸ್ವೀಟ್ ಅನ್ನ ತಿಂದು 2 ತಾಸು ಮೇಲೆ ಚೆಕ್ ಮಾಡಿ ನಿಮ್ಮ ಶುಗರ್ ನಾರ್ಮಲ್ ಇರುತ್ತೆ. ಆಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಈ ವ್ಯಾಯಾಮ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ. ಸೊ ಹಾಗಾದ್ರೆ ಈ ಒಂದು ಸರಳವಾದ ಪರಿಣಾಮಕಾರಿ ವ್ಯಾಯಾಮವನ್ನ ಪ್ರತಿನಿತ್ಯ ನಾವು ಮಾಡ್ಬೇಕು. ಮೊದಲನೇದಾಗಿ ನಾವೀಗ 5 ಬಾರಿ ವ್ಯಾಯಾಮ ತೋರಿಸ್ತೇವೆ. ನೀವೆಲ್ಲ ರೆಡಿ ಇರಿ, ಕಲ್ತ್ಕೊಳ್ಳಿ. ಪುನಃ ಈ ವಿಡಿಯೋವನ್ನ ನೋಡಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. 5 ಬಾರಿ ಈ ವ್ಯಾಯಾಮವನ್ನ ಮಾಡ್ಬೇಕು. ಓಕೆ, 5 ಬಾರಿ ಮಾಡಾದ್ಮೇಲೆ 5 ಸಲದಂತೆ ಎಲ್ಲ ಮಾಡ್ತಾ ಬರ್ಬೇಕು. 1 ವಾರ. 2ನೇ ವಾರದಲ್ಲಿ ಎಲ್ಲ ವ್ಯಾಯಾಮವನ್ನು 10 ಸಲ ಮಾಡ್ಬೇಕು. ಸೊ ಅಲ್ಲಿಗೆ 10 ವ್ಯಾಯಾಮವನ್ನ 10 ಸಲ ಮಾಡಿದಾಗ ಆಗತ್ತೆ. ಸೊ ಸುಮಾರು ಒಂದು ಅರ್ಧ ಗಂಟೆ ಬೇಕಾಗತ್ತೆ. ಅರ್ಧ ಗಂಟೆಯಲ್ಲಿ ಖಂಡಿತವಾಗಿ ಈ ಒಂದು ವ್ಯಾಯಾಮ ನಮ್ಮ ಶುಗರ್ನ ನಾರ್ಮಲ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಖಂಡಿತವಾದ ಸಹಾಯ, ನೋ ಡೌಟ್. ಬಿಕಾಸ್ ವೈಜ್ಞಾನಿಕವಾಗಿ ಇದು ರುಜುವಾತಾಗಿದೆ. ಕಳೆದ 20 ವರ್ಷಗಳಿಂದ ನಾವು ಈ ವ್ಯಾಯಾಮವನ್ನು ಹೇಳ್ಕೊಡ್ತಾ ಬಂದಿದ್ದೇವೆ. ಎಲ್ರಿಗೂ ಇದು ಮಧುಮೇಹ ಹತೋಟಿ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡಿದೆ.
ಹೀಗೆ ಹೇಳಿದ್ದಾರೆ ಡಾಕ್ಟರ್ ಅಂತ ಎಲ್ಲ ಗುಳಿಗೆಗಳನ್ನ ಔಷಧಿಗಳನ್ನ ಎಸೆದು ಬಿಡೋದಲ್ಲ. ಅವುಗಳ ಜೊತೆಯಲ್ಲಿ ಗುಳಿಗೆ ತೆಗೆದುಕೊಳ್ತಾ ಇದ್ರು ಶುಗರು 300-400 ಹೋಗ್ತಾ ಇರತ್ತೆ. ಟ್ಯಾಬ್ಲೆಟ್ ತೆಗೆದುಕೊಳ್ತಾ ಇದ್ರು, ಇನ್ಸುಲಿನ್ ತೆಗೆದುಕೊಳ್ತಾ ಇದ್ರು, HbA1c 7, 8, 9 ಇರುತ್ತೆ. ಸೊ ಹಾಗಾಗಿ ಈ ಒಂದು ಡಯಾಬಿಟಿಸ್ ಅನ್ನ, ಮಧುಮೇಹವನ್ನ, ರಕ್ತದ ಒಂದು ಶುಗರ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಖಂಡಿತ ಈ ಒಂದು ಸರಳ ವ್ಯಾಯಾಮ ಸಹಾಯ ಮಾಡುತ್ತೆ. ಹೃದಯದ ತೊಂದರೆ ಇದ್ದವರು ಈ ವ್ಯಾಯಾಮ ಮಾಡ್ಬೋದು. ಬಿಕಾಸ್ ನಾವಿಲ್ಲಿ 1 kg ಡಂಬೆಲ್ ನ ಯೂಸ್ ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಬನ್ನಿ ನೋಡೋಣ ಈ ಸರಳವಾದ ವ್ಯಾಯಾಮವನ್ನ. ಡಾಕ್ಟರ್ ಅಶ್ವಿನಿ ಅವರೇ, ನಮ್ಮ ವೀಕ್ಷಕರಿಗೋಸ್ಕರ ಈ ಸರಳ ವ್ಯಾಯಾಮವನ್ನು ತೋರಿಸಿ. ಮೊದಲನೇ ವ್ಯಾಯಾಮ. ಓಕೆ ಆದ್ಮೇಲೆ 1 kg ಡಂಬೆಲ್ ನ ಹಿಡ್ಕೊಂಡಿದ್ದೇವೆ. 1 kg ಡಂಬೆಲ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ 1 kg 1 ಲೀಟರ್ ನೀರನ್ನು ಕೂಡ ನೀವು ಇಟ್ಕೋಬಹುದು. ಇಲ್ಲ, ಈ ಡಂಬೆಲ್ ಬಹಳ ಸುಲಭ ಆಗತ್ತೆ ಹಿಡ್ಕೊಳ್ಳೋದು. ಸೊ 1 kg ಡಂಬೆಲ್ ನ ಇಟ್ಕೊಂಡು ಮಾಡುವಂತದ್ದು. ಜಾಸ್ತಿ ಭಾರ ಬೇಡ ಪ್ರಾರಂಭದಲ್ಲಿ. ಸೊ ಶುರು ಮಾಡೋಣ. ಮೊದಲನೆಯ ವಿಧಾನ, ಮೊದಲನೇ ಅಭ್ಯಾಸ 2, 3, 4, 5. ಸೊ ಮೊದಲನೇ ಅಭ್ಯಾಸ ಅಂತ ತಿಳ್ಕೊಂಡಿದ್ದೇವೆ. ಎರಡನೇ ಅಭ್ಯಾಸ, ಕೈಯನ್ನ ಮುಂದಕ್ಕೆ ತಿರ್ಸ್ಕೋಬೇಕು. ಬೇರೆ ಮಾಂಸಖಂಡಗಳಿಗೆ ಇಲ್ಲಿ ವ್ಯಾಯಾಮ ಸಿಗತ್ತೆ. 1, 2, 3, 4, 5. ಬಹಳ ಸರಳವಾದಂತ ಅಭ್ಯಾಸ ವೀಕ್ಷಕರೇ. ಮೂರನೆಯ ವ್ಯಾಯಾಮವನ್ನ ಈಗ ತಿಳ್ಕೊಳ್ಳೋಣ. ಮೂರನೆಯ ಅಭ್ಯಾಸ ಉಸಿರಾಟದೊಂದಿಗೆ ಕೂಡ ಮಾಡ್ಬೋದು. ಎದೆ ಅಗಲ ಆದಾಗ ಉಸಿರು ಒಳಗೆ ತೆಗೆದುಕೊಂಡು ಹೋಗೋದು, ಎದೆ ಕುಗ್ದಾಗ ಉಸಿರನ್ನ ಹೊರಗಡೆ ಬಿಡೋದು. 4, 5. ಸೊ ಮೂರನೇ ಅಭ್ಯಾಸವನ್ನು ನೋಡ್ಕೊಂಡಿದ್ದೇವೆ. ನಾಲ್ಕನೇ ಅಭ್ಯಾಸ, ಕೈ ಸ್ಟ್ರೇಟ್ ಇಟ್ಕೊಳ್ಳೋದು. 1, 2, 3, 4, 5. ಸೊ 4 ಅಭ್ಯಾಸಗಳನ್ನ ಮಾಡಿದ್ದೇವೆ. 5ನೇ ಅಭ್ಯಾಸವನ್ನು ನೋಡೋಣ. 5ನೆಯ ಅಭ್ಯಾಸ ನೋಡ್ಕೊಳ್ಳಿ. 1, 2, 3, 4, 5. ಸೊ ಇದನ್ನ 10 ಬಾರಿ ಮಾಡ್ಬೇಕು ನಾವು ಮಾಡ್ಬೇಕಾದ್ರೆ ಒಂದೊಂದು ರೌಂಡ್ ಅನ್ನು. ಸೊ 5 ಆಯ್ತು. 6ನೇ ಅಭ್ಯಾಸ, 6ನೇ ಅಭ್ಯಾಸ 2, 3, 4, 5. ಸೊ 6 ಅಭ್ಯಾಸಗಳನ್ನ ನಿಂತು ಮಾಡೋದನ್ನ ನಾವು ಕಲ್ತ್ಕೊಂಡಿದ್ದೇವೆ. ಬಹಳ ಉಪಯುಕ್ತವಾದಂತಹ ಅಭ್ಯಾಸಗಳು. 7ನೇ ಅಭ್ಯಾಸ, ಅನೇಕರಿಗೆ ಡಯಾಬಿಟಿಸ್ ಇಂದಾಗಿ ಕಾಲಿನ ಸಮಸ್ಯೆ ಬರುತ್ತೆ. ಆ ಒಂದು ಕಾಲಿನ ಸಮಸ್ಯೆ ಇದ್ದವರು ಇವರು ಜಾಸ್ತಿ ಮಾಡಬೇಕು. ಕಾಲು ಉರಿಯಾಗುವಂಥದ್ದು, ಕಾಲಿಗೆ ಗಾಯ ಆಗುವಂಥದ್ದು, ಅದನ್ನೆಲ್ಲ ಇದು ತಡೆಗಟ್ಟುತ್ತೆ. ಇದನ್ನು ಕೂಡ 5 ಬಾರಿ, ಆಮೇಲೆ 10 ಬಾರಿ ಮಾಡಬೇಕು. ಒಂದೊಂದು ಕಾಲಲ್ಲಿ 10 ಬಾರಿ. ಈಗ ಬೆನ್ನ ಮೇಲೆ ಮಲಗಿ ಮಾಡುವಂತಹ ಅಭ್ಯಾಸವನ್ನ ನೋಡೋಣ. ಶವಾಸನದಲ್ಲಿ ಮಲ್ಕೊಳ್ಳುವಂಥದ್ದು. 2 ಕಾಲನ್ನ ಹತ್ತತ್ರ ಇಟ್ಕೊಳ್ಳಿ, ಕಾಲುಗಳನ್ನ ಹತ್ರ ಇಟ್ಕೊಳ್ಳಿ. ಈಗ 2 ಕಾಲನ್ನ ಕೇವಲ 20 ಡಿಗ್ರಿ ಮೇಲೆ ಎತ್ತೋದು, ಕೆಳಗಡೆ ಬಿಡೋದು. ಹೊಟ್ಟೆಗೆ ಇಲ್ಲಿ ವ್ಯಾಯಾಮ ಸಿಗ್ತಾ ಇದೆ. ಶುಗರ್ ಕಂಟ್ರೋಲ್ ಆಗ್ಲಿಕ್ಕೆ ಹೆಲ್ಪ್ ಆಗತ್ತೆ. ನೋಡಿ, ಇಷ್ಟೇ 20 ಡಿಗ್ರಿ. ತುಂಬಾ ಕಾಲನ್ನ ಮೇಲೆ ಎತ್ತಬಾರದು. 20 ಡಿಗ್ರಿ ಅಷ್ಟೇ ಎತ್ತಬೇಕು. ಇದು ತುಂಬಾ ಒಳ್ಳೆ ವ್ಯಾಯಾಮ. 5 ಬಾರಿ ಇದನ್ನ ಮಾಡೋಣ. 8ನೇ ಅಭ್ಯಾಸವನ್ನು ನಾವು ನೋಡ್ಕೊಂಡಿದ್ದೇವೆ. 9ನೇ ಅಭ್ಯಾಸ, ಒಂದು ಕಡೆ ಮಲ್ಕೊಳ್ಳುವಂಥದ್ದು. ಸೊ ಕೈಯಿಂದ ತಲೆಗೆ ಸಪೋರ್ಟ್ ತೆಗೆದುಕೋಬಹುದು. ಈಗ ಕಾಲ್ ಮೇಲಕ್ಕೆ ಎತ್ತೋದು, ಕೆಳಗಡೆ ತೋರೋದು. ಇದನ್ನು ಕೂಡ 5 ಬಾರಿ ಮೊದಲನೇದಾಗ ನಾವು ಮಾಡ್ತಿದ್ದೇವೆ. ಇದನ್ನ 10 ಬಾರಿ ನಾವು ಮಾಡ್ಬೋದು ಇನ್ನೊಂದು ಕಡೆಯಿಂದ. ಸೊ ಈ ಅಭ್ಯಾಸವನ್ನ ಕೂಡ 5 ಬಾರಿ ಮಾಡುವಂಥದ್ದು. ಇದು ಸೊಂಟ ನೋವನ್ನು ಕಡಿಮೆ ಮಾಡ್ಲಿಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ. ಹೃದಯ ರೋಗ ಇದ್ದವರು ಕೂಡ ಮಾಡಬಹುದು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನೆಕ್ಸ್ಟ್ ಭುಜಂಗಾಸನದ ಅಭ್ಯಾಸ, ಕೊನೆಯ ಅಭ್ಯಾಸ. ಇದನ್ನು ಕೂಡ 5 ಬಾರಿ ಮಾಡುವಂಥದ್ದು. ಕೆಳಗೆ ಹೋಗಿ. ಸೊ ಈ ವ್ಯಾಯಾಮವನ್ನ 5 ಬಾರಿ ಮಾಡುವಂಥದ್ದು. ಸೊ ಕೊನೆಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ. ಆತ್ಮೀಯ ವೀಕ್ಷಕರೇ, 10 ಸರಳ ಅಭ್ಯಾಸಗಳನ್ನ ಡಾಕ್ಟರ್ ಅಶ್ವಿನಿ ಅವರು ಇವತ್ತು ನಮಗೆ ಮಾಡಿ ತೋರಿಸಿದ್ದಾರೆ. ಈ ಒಂದು ಅಭ್ಯಾಸಗಳನ್ನ ನಮ್ಮ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಡೆವಲಪ್ ಮಾಡಿದ್ದಾರೆ. ಅನೇಕರಿಗೆ ಇದು ತುಂಬಾ ಪ್ರಯೋಜನವನ್ನ ನೀಡಿದೆ. ಆತ್ಮೀಯ ವೀಕ್ಷಕರೇ, ಕಳೆದ 20 ವರ್ಷಗಳಿಂದ ನಾವು ಈ ಸರಳ ವ್ಯಾಯಾಮವನ್ನ ಎಲ್ಲ ಮಧುಮೇಹ ಇದ್ದವರಿಗೂ ಹೇಳ್ಕೊಡ್ತಾ ಬಂದಿದ್ದೇವೆ.
ಅವರೆಲ್ಲರಿಗೂ ಸಹಾಯ ಆಗಿದೆ. ನಾನು ಈಗಾಗಲೇ ನಿಮಗೆ ಚಾಲೆಂಜ್ ಮಾಡಿದಾಗೆ 1 ತಿಂಗಳು ಇದು ಅಭ್ಯಾಸಗಳನ್ನ ಮಾಡಿ 1 ತಿಂಗಳು ಆದ್ಮೇಲೆ ಒಂದು ಸ್ವೀಟನ್ನು, ಒಂದು ಲಡ್ಡುವನ್ನ ತಿಂದು 2 ತಾಸು ಮೇಲೆ ಈ ಒಂದು ಶುಗರ್ನ ಚೆಕ್ ಮಾಡಿ ಈ ಒಂದು ಅಭ್ಯಾಸವನ್ನು ಮಾಡಿದ ನಂತರ ನಿಮ್ಮ ಶುಗರ್ ನಾರ್ಮಲ್ ಇರುತ್ತೆ. ಆ ಒಂದು ಖುಷಿ ವಿಷಯವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ, ಹಾಗೆ ಹೇಳಿ ಯಾವಾಗಲೂ ಲಡ್ಡು ತಿನ್ನಿ ಅಂತ ನಾನು ಹೇಳ್ತಾ ಇಲ್ಲ. ಡಯಾಬಿಟಿಸ್ ಇದ್ರೆ ಜಸ್ಟ್ ಚೆಕ್ ಮಾಡ್ಲಿಕ್ಕೆ, ಕಾನ್ಫಿಡೆನ್ಸ್ ಬರ್ಲಿಕ್ಕೆ ಅದನ್ನ ಮಾಡಿ ಅಂತ ಹೇಳಿ, ಮಾಡಿ ನೋಡಿ ಅಂತ ಹೇಳಿ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈ ವ್ಯಾಯಾಮವನ್ನು ಹೇಗೆ ಮಾಡ್ಬೇಕು 5 ಬಾರಿ ನಮ್ಮ ಡಾಕ್ಟರ್ ತೋರಿಸಿದ್ದಾರೆ. ಸೊ ನಾವು ಮನೆಯಲ್ಲಿ ಮಾಡ್ಬೇಕಾದ್ರೆ 10 ಸಲ ಮಾಡ್ಬೇಕು. ಓಕೆ, 10 ಸಲದ 10 ಬಾರಿ ಅಂತೆ 100 ಸಲ ಆಯ್ತು. ಅದು 1 ಸುತ್ತು. ಈ 1 ಸುತ್ತನ್ನ ಬೆಳಗ್ಗೆ, 1 ಸುತ್ತನ್ನ ಸಾಯಂಕಾಲ, ಮೊದಲ 10 ದಿನ ಮಾಡೋದು. ಎರಡನೇ 10 ದಿನ 2 ಸುತ್ತುಗಳನ್ನ ಮಾಡ್ಬೇಕು. 10 × 10 100, ಆ ತರದ್ದು 2 ಸುತ್ತು. ಹಾಗೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ 3 ಸುತ್ತು, 4 ಸುತ್ತು, 5 ಸುತ್ತು, ಏನೂ ತೊಂದರೆ ಇಲ್ಲ. 10 ಸುತ್ತಿನವರೆಗೂ, 10 ರೌಂಡ್ಸ್ ವರೆಗೂ ಕೂಡ ಮಾಡ್ಬೋದು. ಆವಾಗ 1000 ಮೂಮೆಂಟ್ ಆದಾಗ ಆಗತ್ತೆ. ಸೊ 10 ಬಾರಿ ಮಾಡುವಂಥದ್ದು, 10 ರೀತಿಯ ವ್ಯಾಯಾಮಗಳು, 10 ಸುತ್ತು. 10 ಸುತ್ತು ನಿಮಗೆ ಮಾಡ್ಲಿಕ್ಕೆ ಒಂದೇ ಸಲ ಆಗಲ್ಲ, ಮೇ ಬಿ 1 ತಿಂಗಳ ಬೇಕಾಗ್ಬೋದು. 10 ಸುತ್ತು ನೀವು ಮಾಡ್ತಾ ಬಂದ್ರೆ ಖಂಡಿತವಾಗಿ ನಿಮ್ಮ ಮೆಡಿಸಿನ್ಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ನಿಮ್ಮ ರೆಗ್ಯುಲರ್ ವೈದ್ಯರನ್ನ ಭೇಟಿ ಮಾಡಿ ಶುಗರ್ನ ಚೆಕ್ ಮಾಡಿಕೊಂಡು ಶುಗರ್ ನಾರ್ಮಲ್ ಇದೆ ಅಂತ ಆದ್ರೆ ನಿಮ್ಮ ಇನ್ಸುಲಿನ್ ಡೋಸೇಜ್ ಅನ್ನ ಅಥವಾ ಮೆಡಿಸಿನ್ ಡೋಸೇಜ್ ಅನ್ನ ಟೇಪರ್ ಮಾಡೋದು, ಒಂದೇ ಸಲ ಬಿಡೋದಲ್ಲ. ಈ ವ್ಯಾಯಾಮವನ್ನ ಮಾಡ್ತಾ, ಆಹಾರದಲ್ಲಿ ಬದಲಾವಣೆಯನ್ನ ಮಾಡ್ತಾ, ನಟ್ಸ್ ಅನ್ನ, ಹಸಿ ತರಕಾರಿಯನ್ನ, ಹಣ್ಣುಗಳನ್ನ ಜಾಸ್ತಿ ಸೇವಿಸಿ, ಕಾರ್ಬೋಹೈಡ್ರೇಟ್ ಅನ್ನ, ಚಪಾತಿ, ರಾಗಿ, ಜೋಳ ಇವುಗಳನ್ನ ಕಡಿಮೆ ಮಾಡಿ ಅದರ ಬದಲಿಗೆ ತರಕಾರಿಯನ್ನ ಜಾಸ್ತಿ ಸೇವಿಸಿ, ಬೇಯಿಸಿದ ತರಕಾರಿಯನ್ನು ಜಾಸ್ತಿ ಸೇವಿಸಿ ಬದಲಾವಣೆಯನ್ನ ಮಾಡಿ, ಜೊತೆಗೆ ಈ ವ್ಯಾಯಾಮವನ್ನ ಮಾಡಿ, ಖಂಡಿತವಾಗಿ ಮಧುಮೇಹದ ವಿರುದ್ಧ ಹೋರಾಟದಲ್ಲಿ ನಾವು ಗೆಲ್ತೇವೆ. ಹತೋಟಿಯಲ್ಲಿರುವಂತಹ ಮಧುಮೇಹ ಒಂದು ಕಾಯಿಲೆ ಅಲ್ಲ, ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಹತೋಟಿಯಲ್ಲಿಲ್ಲದ ಮಧುಮೇಹ, ಕಂಟ್ರೋಲ್ ಇಲ್ಲದಂತಹ ಡಯಾಬಿಟಿಸ್, ಕಣ್ಣಿನ ಸಮಸ್ಯೆ, ಹೃದಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಕಾಲಿನ ಸಮಸ್ಯೆ, ಲೈಂಗಿಕ ಸಮಸ್ಯೆ, ನರದ ಸಮಸ್ಯೆ, ಇದೆಲ್ಲವನ್ನು ಉಂಟು ಮಾಡುತ್ತೆ. ಸೊ ಹಾಗಾಗಿ ಮಧುಮೇಹವನ್ನು ಹತೋಟಿ ಮಾಡುವಂತಹ ಈ ಒಂದು ಸರಳ ವ್ಯಾಯಾಮವನ್ನ ಪ್ರತಿನಿತ್ಯ ತಾವೆಲ್ಲ ಅಭ್ಯಾಸ ಮಾಡಿ. ಇದನ್ನ ಹೃದಯ ರೋಗ ಇದ್ದವರು ಮಾಡ್ಬೋದು, ಯಾಕೆಂದ್ರೆ ಸರಳವಾಗಿದೆ, ತುಂಬಾ ಸರಳವಾಗಿದೆ, ಹೃದಯಕ್ಕೂ ಕೂಡ ಒಳ್ಳೇದು. ಹಾಗೇನೆ ಯಾವುದೇ ತರಹದ ನೋವಿದ್ದವರು, ಮಂಡಿ ನೋವಿದ್ದವರು ಎಲ್ಲರೂ ಮಾಡಬಹುದಾದಂತಹ, ಎಲ್ಲ ವಯಸ್ಸಿನವರಿಗೂ ಸೂಟ್ ಆಗುವಂತಹ ಅಭ್ಯಾಸ. ಟೈಪ್ 2 ಡಯಾಬಿಟಿಸ್ ಅಲ್ಲಿ ಇದು ತುಂಬಾ ಉಪಯುಕ್ತ. ಟೈಪ್ 1 ಡಯಾಬಿಟಿಸ್ ಇದ್ದವರಿಗೂ ಕೂಡ ಈ ವ್ಯಾಯಾಮವನ್ನು ಮಾಡಿಸೋದ್ರಿಂದ, ಇನ್ಸುಲಿನ್ ಅನ್ನ ಬಿಡಬಾರ್ದವರು, ಅದರ ಜೊತೆಯಲ್ಲಿ ವ್ಯಾಯಾಮ ಮಾಡಿಸೋದ್ರಿಂದಾಗಿ ಬೆಟರ್ ಶುಗರ್ ಕಂಟ್ರೋಲ್ ಆಗತ್ತೆ. ಆತ್ಮೀಯ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಕ್ಲಿಯರ್ ಆಗಿ ತಿಳ್ಕೊಂಡಿದ್ದೇವೆ ಈ ಒಂದು ಮಧುಮೇಹದ ಸರಳ ಅಭ್ಯಾಸಗಳನ್ನ. ತಾವೆಲ್ಲರೂ ಈ ಅಭ್ಯಾಸವನ್ನ ಮಾಡಿ ಮಧುಮೇಹವನ್ನ ಹತೋಟಿ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ವಿನಂತಿಯನ್ನ ಮಾಡ್ತಾ, ಈ ಒಂದು ಮಧುಮೇಹ ಇವತ್ತು ದೊಡ್ಡ ಬರ್ಡನ್ ಉಂಟು ಮಾಡಿದೆ. ಈ ಒಂದು ಡಯಾಬಿಟಿಸ್ ನಮ್ಮ ದೇಶಕ್ಕೆ ಅತಿ ದೊಡ್ಡ ಒಂದು ಬರ್ಡನ್ ಆಗಿದೆ. ಹಾಗಾಗಿ ಇವತ್ತು ಈ ಒಂದು ಮಧುಮೇಹವನ್ನು ಹತೋಟಿ ಮಾಡ್ಲಿಕ್ಕೆ ಈ ವ್ಯಾಯಾಮಗಳನ್ನ ಮಾಡೋಣ ಅಂತ ಹೇಳಿ ತಮ್ಮ ಇನ್ನೊಮ್ಮೆ ವಿನಂತಿ ಮಾಡ್ತಾ, ಡಾಕ್ಟರ್ ಅಶ್ವಿನಿ ಅವರು ನಮಗೆ ಅಭ್ಯಾಸಗಳನ್ನ ಮಾಡಿ ತೋರಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಹಾಗೆಯೇ ಈ ವಿಡಿಯೋ ಅನೇಕರಿಗೆ ಸಹಾಯ ಆಗ್ಲಿಕ್ಕಿದೆ. ಮಧುಮೇಹ ಹೊಂದಿದವರು ಇವತ್ತು ತುಂಬಾ ಜನ ಇದ್ದಾರೆ. ಹಾಗಾಗಿ ಯಾರು ಕೇಳಿದ್ರು ಶುಗರ್ಲೆಸ್ ಟೀ ಹೇಳ್ತಾ ಇದ್ದಾರೆ, ಇವತ್ತು ಎಲ್ಲರಿಗೂ ಡಯಾಬಿಟಿಸ್. ಸೊ ಹಾಗಾಗಿ ತಾವು ದಯಮಾಡಿ ಈ ಒಂದು ಡಯಾಬಿಟಿಸ್ ಹೊಂದಿದವರಿಗೆಲ್ಲ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋವನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ಶೇರ್ ಮಾಡಿ. ಅಷ್ಟೇ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಮೂಲಕ ಹೆಚ್ಚಿನ ಜನರಿಗೆ ಈ ಒಂದು ಆರೋಗ್ಯದ ಒಂದು ವಿಷಯವನ್ನ ತಿಳಿಸೋಣ, ಜಾಗೃತಿಯನ್ನ ಮೂಡಿಸೋಣ. ಮಧುಮೇಹದ ವಿರುದ್ಧದ ಹೋರಾಟದಲ್ಲಿ ನಾವೆಲ್ಲರೂ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡೋಣ. ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.